ಸಹೋದರ. ಲಕ್ಷ್ಮಣ, ಅದೃಷ್ಟವಶಾತ್ ನೀನು ಮೃತ್ಯುವಿನ ಮನೆಯ ದ್ವಾರದಿಂದ ಹಿಂದಿರುಗಿ ಬಂದೆ. ನೀನಿಲ್ಲದೆ ನನಗೆ ಜೀವಿತದಲ್ಲಿ ಯಾವುದು ಬೇಕಿರಲಿಲ್ಲ ಸೋದರ. ಈ ಯುದ್ಧ, ಈ ವಿಜಯ ಯಾವುದು ನಿನಗಿಂತ ಮುಖ್ಯವಲ್ಲ. ಸಹೋದರ, ನಿನ್ನ ಅಪಾರವಾದ ವಾತ್ಸಲ್ಯವೇ ನನ್ನನ್ನು ಬದುಕಿಸಿ. ನೀನು ನನ್ನ ಮೇಲಿನ ಪ್ರೀತಿಯಿಂದ ದುರ್ಬಲನಾಗಬಾರದು. ಧೀರನಾದ ನೀನು ನಿನ್ನ ಪ್ರತಿಜ್ಞೆಯಂತೆ ಆ ದುರುಳ ರಾವಣನನ್ನು ಸಂಹರಿಸಿ ವಿಭೀಷಣನಿಗೆ ಪಟ್ಟ ಕಟ್ಟಬೇಕು. ನಿನ್ನ ಪ್ರಾಣಕ್ಕೆ ಆಪತ್ತು ಒದಗಿದಾಗ ನನಗೆ ಯಾವ ಪ್ರತಿಜ್ಞೆಯೂ ನೆನಪಾಗುವುದಿಲ್ಲ ಸೋದರ. ಎಲ್ಲ ಬಾಂಧವ್ಯಗಳಿಗಿಂತಲೂ ಧರ್ಮ ಪಾಲನೆಯೇ ಪ್ರಧಾನವೆಂದು ನಂಬಿರುವ ನೀನು ಆ ರಾವಣನನ್ನು ಸಂಹರಿಸಿ ಧರ್ಮ ರಕ್ಷಣೆ ಮಾಡು. ನೀನು ನನ್ನ ಜೊತೆ ಇರುವಾಗ ಅದು ಅಸಾಧ್ಯವಲ್ಲ ಸೋದರ. ಅಸಹಾಯ ಶೂರನಾದ ನೀನೊಬ್ಬನೇ ಆ ರಾವಣನನ್ನು ಧರೆಗುರುಳಿಸಲು ಸಮರ್ಥನಾಗಿರುವುದು. ಆ ಕಾರ್ಯ ಬೇಗನೆ ಕೈಗೂಡಲಿ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಪ್ರಣಾಮಗಳು ಮಹಾಪ್ರಭು. ದೂತ, ಏನಾದರೂ ವಿಶೇಷ ವಾರ್ತೆ ಇದೆಯೇ? ರಣರಂಗದ ಸ್ಥಿತಿಗತಿಗಳೇನು? ಲಕ್ಷ್ಮಣನ ಅವಸ್ಥೆಯಿಂದ ಶತ್ರು ಸೈನ್ಯ ಅಲ್ಲೋಲ ಕಲ್ಲೋಲವಾಗಿದೆಯೇ? ಇಲ್ಲ ಪ್ರಭು, ಶತ್ರು ಸೇನೆ ಈಗ ಹೊಸ ಉತ್ಸಾಹದಿಂದ ಮತ್ತೆ ಯುದ್ಧಕ್ಕೆ ಸಿದ್ಧವಾಗಿದೆ. ಏನಂದೆ? ಮತ್ತೆ ಯುದ್ಧಕ್ಕೆ ಸಿದ್ಧರಾಗಿರುವರೆ? ಲಕ್ಷ್ಮಣನಿಗಾಗಿ ರಾಮ ವಾನರ ವೀರರು ದುಃಖಿಸುತ್ತಿಲ್ಲವೇ? ದುಃಖಿಸಲು ಅವಕಾಶವಿಲ್ಲದಂತೆ ಲಕ್ಷ್ಮಣ ಮತ್ತೆ ಎದ್ದು ಕುಳಿತಿದ್ದಾನೆ ಪ್ರಭು. ಏನು? ನನ್ನ ದಿವ್ಯಾಸ್ತ್ರದ ಪ್ರಹಾರದಿಂದ ಅವನು ಮತ್ತೆ ಎದ್ದು ಕುಳಿತುಕೊಳ್ಳಲು ಹೇಗೆ ಸಾಧ್ಯವಾಯಿತು? ಆ ಹನುಮಂತ ಮತ್ತೆ ಹಿಮಾಲಯ ಪರ್ವತಕ್ಕೆ ಹೋಗಿ ಔಷಧಿ ಲತೆಗಳಿರುವ ಪರ್ವತವನ್ನೇ ಹೊತ್ತು ತಂದು ಅವನು ಮತ್ತೆ ಎಚ್ಚರಗೊಳ್ಳುವಂತೆ ಮಾಡಿದ್ದಾನೆ ಪ್ರಭು. ಆ ಲಕ್ಷ್ಮಣ ಮತ್ತೆ ಬದುಕಿದನೆ. ನನ್ನ ದಿವ್ಯಾಸ್ತ್ರಗಳು ವಿಫಲವಾಯಿತೆ. ಈಗ ನಮ್ಮ ಸೈನ್ಯ ಆತಂಕಗೊಂಡಿದೆ. ರೋಷಾವೇಶದಿಂದ ಕೂಡಿರುವ ಶತ್ರು ಸೈನ್ಯ ಆಕ್ರಮಣ ಮಾಡುವ ಭೀತಿಯಲ್ಲಿ ತಲ್ಲಣಿಸುತ್ತಿದೆ. ತಲ್ಲಣ? ರಾಕ್ಷಸ ಸೈನ್ಯದಲ್ಲಿ ತಲ್ಲಣ? ಹಾಗಾಗಲು ನಾನು ಅವಕಾಶ ಕೊಡುವುದಿಲ್ಲ. ಏ ರಾವಣೇಶ್ವರ ಜೀವಂತವಾಗಿರುವವರೆಗೂ ಶತ್ರುವಿನ ಕೈ ಮೇಲಾಗಲು ಬಿಡುವುದಿಲ್ಲ. ನಾನೇ ರಣರಂಗಕ್ಕೆ ಹೋಗಿ ನನ್ನ ಸರ್ವಶಕ್ತಿಯನ್ನು ಪ್ರಯೋಗಿಸಿ ವಾನರ ಸೈನ್ಯವನ್ನು ಧ್ವಂಸ ಮಾಡಿಬಿಡುತ್ತೇನೆ. ತ್ರಿಜಟೆ, ತ್ರಿಜಟೆ, ಲಕ್ಷ್ಮಣನಿಗೆ ಎಚ್ಚರವಾಯಿತೆ? ಹೌದು ಸೀತೆ, ಲಕ್ಷ್ಮಣನ ಗಾಯಗಳು ವಾಸಿಯಾಗಿವೆ. ಲಕ್ಷ್ಮಣ ಎಚ್ಚರಗೊಂಡಿರುವನೆಂದು ತಿಳಿಯಿತು. ಹೌದೇ? ಎಂಥ ಶುಭವಾರ್ತೆಯನ್ನು ಹೇಳಿದೆ ತ್ರಿಜಟೆ. ಇನ್ನಾದರೂ ನನ್ನ ಸ್ವಾಮಿಯ ದುಃಖ ನಿವಾರಣೆಯಾಗುತ್ತದೆ. ದುಃಖ ನಿವಾರಣೆಯೂ ಆಗಿದೆ. ಜೊತೆಗೆ ಸೋದರನನ್ನು ಗಾಯಗೊಳಿಸಿದ ಆ ರಾವಣನ ಮೇಲೆ ಅಪಾರವಾದ ಆಕ್ರೋಶವೂ ಉಂಟಾಗಬೇಕು. ಆ ಆಕ್ರೋಶದ ಮಹಾಜ್ವಾಲೆ ಆ ದುರುಳ ರಾವಣನನ್ನು ಸುಟ್ಟು ಭಸ್ಮ ಮಾಡಬೇಕು. ಖಂಡಿತ ಸೀತೆ, ಇನ್ನು ಆ ರಾವಣ ಪಾರಾಗಲು ಯಾವ ದಾರಿಯೂ ಇಲ್ಲ. ತ್ರಿಜಟೆ, ಲಕ್ಷ್ಮಣ ಮೊದಲಿನಂತೆ ಆಗಲು ಹೇಗೆ ಸಾಧ್ಯವಾಯಿತು? ಯಾರ ಸಹಾಯ ದೊರಕಿತು? ಯಾರಾದರೂ ದೇವತೆಗಳು ನೆರವಾದರೆ? ಅಂಥ ಕಾರ್ಯ ಹನುಮಂತನನ್ನು ಬಿಟ್ಟು ಬೇರೆ ಯಾರಿಂದ ಸಾಧ್ಯ ಸೀತೆ? ಆ ಸಲದಂತೆ ಈ ಸಲವೂ ಲಕ್ಷ್ಮಣನ ಕ್ಷೇಮಕ್ಕೆ ಮಹಾಬಲನಾದ ಹನುಮಂತ ಸಾಹಸ ಮಾಡಿದ. ಮಹಾತ್ಮನಾದ ಹನುಮಂತ ಮತ್ತೆ ಸಾಹಸ ಮಾಡಿದನೆ? ಹೌದು ಸೀತೆ. ಸುಷೇಣನ ಸಲಹೆಯಂತೆ ಔಷಧಿ ಲತೆಗಳನ್ನು ತರಲು ಹಿಮಾಲಯಕ್ಕೆ ಹೋದನಂತೆ. ಈ ಸಲವೂ ಅವನು ಆ ಪರ್ವತವನ್ನು ಹೊತ್ತು ತಂದನಂತೆ. ಸುಷೇಣ ಚಿಕಿತ್ಸೆ ನೀಡಿದ ನಂತರ ಲಕ್ಷ್ಮಣ ಎಚ್ಚರಗೊಂಡನಂತೆ. ಶ್ರೀರಾಮನ ಸಂತೋಷಕ್ಕೆ ಪಾರವೇ ಇಲ್ಲವಂತೆ. ಸೋದರನನ್ನು ಆಲಂಗಿಸಿಕೊಂಡು ಆನಂದ ಬಾಷ್ಪ ಸುರಿಸಿದನಂತೆ. ತ್ರಿಜಟೆ, ನನಗೀಗ ಸಮಾಧಾನವಾಯಿತು.
ಲಕ್ಷ್ಮಣ ಈ ಆಪತ್ತಿಂದ ಪಾರಾದನಲ್ಲ ಎಂದು ನೆಮ್ಮದಿಯಾಯಿತು. ಆದರೆ ನನ್ನ ಕಾರಣವಾಗಿ ನಡೆಯುವ ಈ ಆಪತ್ಕಾರಿ ಘಟನೆಗಳಿಗೆ ಎಂದು ಕೊನೆ ತ್ರಿಜಟೆ? ಕೊನೆಯಾಗುವ ಕ್ಷಣ ಸನ್ನಿಹಿತವಾಗಿದೆ ಸೀತೆ. ರಾಮನ ಮಹಾಪರಾಕ್ರಮ ಪ್ರದರ್ಶನಕ್ಕೆ ಕಾಲ ಕೂಡಿ ಬಂದಿದೆ. ಇಷ್ಟರಲ್ಲೇ ರಾವಣನ ಅಂತ್ಯವೂ ಸಂಭವಿಸುತ್ತದೆ. ರಾವಣನ ಅವಸಾನದ ವಾರ್ತೆಯನ್ನು ನೀನು ಹೇಳಿಬಿಟ್ಟರೆ ನನಗೆ ಇನ್ನು ಯಾವ ವಾರ್ತೆಯನ್ನು ಕೇಳುವ ಕುತೂಹಲವಿರುವುದಿಲ್ಲ. ಆ ವಾರ್ತೆಯನ್ನು ನಾನೇ ಬಂದು ತಿಳಿಸುತ್ತೇನೆ ಸೀತೆ. ಈಗ ನಾನು ಹೊರಡುತ್ತೇನೆ. ಹೋಗಿ ಬಾ ತ್ರಿಜಟೆ. ಮಹಾರಾಣಿಯವರಿಗೆ ಪ್ರಣಾಮಗಳು. ಲಕ್ಷ್ಮಣನ ಪರಿಸ್ಥಿತಿಯ ಬಗ್ಗೆ ಏನಾದರೂ ವಿಷಯ ತಿಳಿಯುತ್ತೆ ಸಖಿ? ಹೌದು ಮಹಾರಾಣಿ, ಅದನ್ನು ತಿಳಿಸಬೇಕೆಂದೇ ಬಂದೆ. ಅದೇನೆಂದು ಬೇಗ ಹೇಳು. ಮಹಾರಾಣಿ, ಲಕ್ಷ್ಮಣ ಈಗ ಎಚ್ಚರಗೊಂಡಿದ್ದಾನೆ. ಏನೂ ಆಗೇ ಇಲ್ಲದಂತೆ ಉತ್ಸಾಹದಿಂದಿದ್ದಾನೆ. ಬೇಗ ಯುದ್ಧ ಆರಂಭಿಸುವಂತೆ ರಾಮನಿಗೆ ಪ್ರಚೋದನೆ ನೀಡುತ್ತಿದ್ದಾನೆ. ಇಷ್ಟು ಬೇಗ ಇಂಥ ಬದಲಾವಣೆ ಅದು ಹೇಗೆ ಸಾಧ್ಯವಾಯಿತು? ಮಹಾರಾಣಿ, ಹಿಂದೆ ಮಾಡಿದಂತೆ ಈ ಸಲವೂ ಹನುಮಂತ ಔಷಧಿ ಲತೆಗಳಿರುವ ಪರ್ವತವನ್ನೇ ಹೊತ್ತು ತಂದನಂತೆ. ಅದರ ಫಲವಾಗಿ ಲಕ್ಷ್ಮಣ ಮೊದಲಿನಂತಾದ. ಅವರ ಅದೃಷ್ಟ ತುಂಬಾ ದೊಡ್ಡದು. ಅವರಿಗೆ ಎಷ್ಟೇ ಆಪತ್ತು ಬಂದರೂ ಮತ್ತೆ ಮರುಜೀವ ಪಡೆಯುತ್ತಾರೆ. ಆದರೆ ನನ್ನ ಪುತ್ರ ಇಂದ್ರಜಿತುವಿಗೆ ಆ ಭಾಗ್ಯವಿರಲಿಲ್ಲ. ತಾನೇ ಮಹಾಪರಾಕ್ರಮಿ, ತನ್ನನ್ನು ಯಾರೂ ಗೆಲ್ಲಲು ಸಾಧ್ಯವಿಲ್ಲ, ತಾನು ಅಜೇಯನೆಂದು ಬರೀ ಹೆಮ್ಮೆ ಪಟ್ಟದ್ದೇ ಆಯಿತು. ಅಂತಿಮವಾಗಿ ಅವನಿಗೆ ಮರಣವೇ ಗತಿಯಾಯಿತು. ಹೌದು ಸಖಿ, ಅವರು ನಂಬಿದ ಧರ್ಮವೇ ಅವರನ್ನು ಕಾಪಾಡುತ್ತಿದೆ. ನಮ್ಮ ಪ್ರಭುಗಳ ಧರ್ಮವು ಅವರನ್ನು ಕಾಪಾಡಬಹುದಲ್ಲವೇ ಮಹಾರಾಣಿ? ನಮಗೆ ಸರಿ ಎನ್ನಿಸಿದ್ದೇ ಧರ್ಮವಲ್ಲ ಸಖಿ. ಎಲ್ಲರಿಗೂ ಸಮಾನವಾದದ್ದು, ಎಲ್ಲರ ಹಿತ ಕೋರುವುದು ಧರ್ಮ. ಅಂಥ ಧರ್ಮಕ್ಕೆ ವಿರುದ್ಧವಾಗಿ ನಡೆದದ್ದೇ ಅಲ್ಲವೇ ಇಷ್ಟೆಲ್ಲ ಅನರ್ಥಗಳಿಗೆ ಕಾರಣವಾದದ್ದು. ತಾವು ಮಾಡಿದ ಅಧರ್ಮದಿಂದ ಒಂದಲ್ಲ ಎರಡಲ್ಲ 18 ಶಾಪಗಳನ್ನು ಪಡೆದವರನ್ನು ಯಾವ ಧರ್ಮ ತಾನೇ ಕಾಪಾಡುತ್ತದೆ ಹೇಳು? ಅವೆಂಥ ಶಾಪಗಳು ಮಹಾರಾಣಿ? ಬೇಡ, ಅದನ್ನು ನೆನಪು ಮಾಡಿಕೊಳ್ಳುವುದಕ್ಕೆ ನನಗೆ ಕಷ್ಟವಾಗುತ್ತಿದೆ. ನೀನೀಗ ಹೊರಡು. ಮುಖ್ಯ ವಿಷಯವೇನಾದರೂ ಇದ್ದರೆ ನನಗೆ ಬಂದು ತಿಳಿಸು. ಹಾಗೆ ಆಗಲಿ ಮಹಾರಾಣಿ.
ಪ್ರಭು ರಾಮಚಂದ್ರ, ಹೇಳು ವಿಭೀಷಣ. ರಾವಣನೊಂದಿಗೆ ಯುದ್ಧ ಮಾಡಲು ಸಿದ್ಧರಾಗಿ ನಿಂತಿರುವಾಗ ನೀನು ಸೂಕ್ತ ಸಲಹೆ ನೀಡುವುದಾದರೆ ಬಹಳ ಸಂತೋಷ. ಸಲಹೆ ಅಲ್ಲ ರಾಘವ, ವಿಷಾದ. ವಿಷಾದವೇ? ಏತಕ್ಕೆ? ಪ್ರಭು ರಾಮಚಂದ್ರ, ರಥ ಕವಚಗಳಿಲ್ಲದ ನೀನು ಸರ್ವಸಜ್ಜಿತನಾಗಿರುವ ಆ ರಾವಣನೊಂದಿಗೆ ಹೋರಾಡಬೇಕಲ್ಲ ಎಂದು ವಿಷಾದವಾಗುತ್ತಿದೆ. ವಿಭೀಷಣ, ವೀರನಾದವನಿಗೆ ಶೌರ್ಯ ಧೈರ್ಯಗಳೇ ಅವನ ರಥದ ಗಾಲಿಗಳು, ಸತ್ಯ ಸದಾಚಾರಗಳೇ ಧ್ವಜ ಪತಾಕೆಗಳು. ಬಲ, ವಿವೇಕ, ದಮ, ಪರೋಪಕಾರ ಇವೇ 4 ಕುದುರೆಗಳು. ಅವುಗಳನ್ನು ಕಟ್ಟುವ ಹಗ್ಗವನ್ನು ಕ್ಷಮೆ, ದಯೆ ಮತ್ತು ಸಮತೆಯಿಂದ ಮಾಡಿದೆ. ಭಗವಂತನ ಕೃಪೆಯೇ ಸಾರಥಿ, ವೈರಾಗ್ಯವೇ ಗುರಾಣಿ, ಸಂತೋಷವೇ ಖಡ್ಗ, ಬುದ್ಧಿಯೇ ಪ್ರಚಂಡ ಶಕ್ತಿ, ನೈಪುಣ್ಯವೇ ಹುಲ್ಲು. ಅಚಲ ಮನಸ್ಸೇ ಬತ್ತಳಿಕೆ, ಯಮ ನಿಯಮಗಳೇ ಬಾಣಗಳು, ಗುರು ವಿಪ್ರರ ಪೂಜೆಯೇ ಅಭೇದ್ಯವಾದ ಕವಚ. ಇಂತಹ ಧರ್ಮರಥವುಳ್ಳ ನನಗೆ ಭಯವೇ ಇಲ್ಲ ವಿಭೀಷಣ. ಪ್ರಭು ರಾಮಚಂದ್ರ, ಎಂತಹ ಅಮೂಲ್ಯವಾದ ವಿಚಾರಗಳನ್ನು ತಿಳಿದಂತಾಯಿತು ರಾಮಚಂದ್ರ.
ದುಷ್ಟನಾದ ರಾವಣ ರಥದ ಮೇಲೆ ಕುಳಿತು ಯುದ್ಧ ಮಾಡುತ್ತಿದ್ದರೆ ಪುರುಷೋತ್ತಮನಾದ ರಾಮನು ನೆಲದ ಮೇಲೆ ನಿಂತು ಯುದ್ಧ ಮಾಡುವುದೇ? ಹೌದು ದೇವೇಂದ್ರ, ಇದು ಆತಂಕದ ವಿಷಯ. ರಾಕ್ಷಸನಾದ ರಾವಣನ ಭಯದಿಂದ ನಮಗೆ ಮುಕ್ತಿ ನೀಡಬಲ್ಲ ರಾಮಚಂದ್ರ ನೆಲದ ಮೇಲೆ ನಿಂತು ಯುದ್ಧ ಮಾಡಬಾರದು. ಹೌದು, ನಾವೇ ಒಂದು ರಥವನ್ನು ರಾಮಚಂದ್ರನಿಗೆ ನೀಡಿ ನಮ್ಮ ಸೇವೆ ಸಲ್ಲಿಸಬಾರದು. ನಿಮ್ಮದು ಸೂಕ್ತವಾದ ಸಲಹೆ. ಸಾರಥಿ ಮಾತಲಿ. ದೇವರಾಜನಿಗೆ ಜಯವಾಗಲಿ. ನನ್ನನ್ನು ನೆನೆದ ಕಾರಣವೇನು ಸುರೇಂದ್ರ? ನಿನ್ನಿಂದ ಶೀಘ್ರವಾಗಿ ಒಂದು ಕಾರ್ಯವಾಗಬೇಕಾಗಿದೆ. ಮಾತಲಿ. ಅಪ್ಪಣೆ ಮಾಡು ಸುರೇಂದ್ರ, ನಾನು ಸಿದ್ಧನಾಗಿದ್ದೇನೆ. ನೀನು ಈ ಕೂಡಲೇ ನನ್ನ ರಥವನ್ನು ತೆಗೆದುಕೊಂಡು ಹೋಗಿ ರಾವಣನೊಡನೆ ಯುದ್ಧ ಮಾಡುತ್ತಿರುವ ರಾಮನಿಗೆ ನೀಡು. ದೇವರಾಜನು ನಿನಗೋಸ್ಕರವಾಗಿ ಕಳುಹಿಸಿಕೊಟ್ಟನೆಂದು ರಾಮನಿಗೆ ಹೇಳು. ರಾಮನು ರಥದ ಮೇಲೆ ಕುಳಿತು ಯುದ್ಧ ಮಾಡಲಿ. ಅಪ್ಪಣೆ ದೇವರಾಜ. ನಾನೀಗಲೇ ರಥದೊಂದಿಗೆ ಹೋಗಿ ರಾಮನನ್ನು ಕೂಡಿಸಿಕೊಂಡು ನಾನೇ ಸಾರಥಿಯಾಗುತ್ತೇನೆ. ಶುಭಶ್ಯ ಶೀಘ್ರಂ. ಶ್ರೀರಾಮನಿಗೆ ಜಯವಾಗಲಿ, ರಾವಣನ ಅಂತ್ಯವಾಗಲಿ. ರಘುವಂಶ ತಿಲಕ ಶ್ರೀರಾಮಚಂದ್ರ ಪ್ರಭುಗಳಿಗೆ ದೇವರಾಜನ ಸಾರಥಿ ಮಾತಲ್ಲಿ ಮಾಡುವ ಪ್ರಣಾಮಗಳು. ಸ್ವಾಗತ ಇಂದ್ರ ಸಾರಥಿ. ಈ ರಣರಂಗದಲ್ಲಿ ಯುದ್ಧ ಸಂದರ್ಭದಲ್ಲಿ ನಿನ್ನ ಆಗಮನಕ್ಕೆ ಕಾರಣವೇನೆಂದು ಕೇಳಬಹುದೇ? ರಾಮಚಂದ್ರ, ರಾವಣನೊಂದಿಗೆ ನೀನು ಮಾಡುತ್ತಿರುವ ಈ ಯುದ್ಧದಲ್ಲಿ ನೀನು ನೆಲದಲ್ಲಿ ನಿಂತು ಯುದ್ಧ ಮಾಡುವುದು ದೇವತೆಗಳಿಗೆ ಇಷ್ಟವಿಲ್ಲ. ನೀನು ರಥದಲ್ಲಿ ಕುಳಿತು ಯುದ್ಧ ಮಾಡಲಿ ಎಂದು ದೇವರಾಜ ತನ್ನ ರಥವನ್ನು ನಿನಗೆ ಕಳುಹಿಸಿಕೊಟ್ಟಿದ್ದಾನೆ. ನಾನೇ ಸಾರಥಿಯಾಗಿ ರಥವನ್ನು ಮುನ್ನಡೆಸುತ್ತೇನೆ. ಆಹಾ, ದೇವೇಂದ್ರನ ಈ ಸದಾಶಯಕ್ಕೆ ನಾನು ಯಾವ ರೀತಿ ಕೃತಜ್ಞತೆಯನ್ನು ಸಲ್ಲಿಸಲಿ ಎಂದು ತಿಳಿಯುತ್ತಿಲ್ಲ. ಮಾತಲಿ. ಲೋಕ ಕಲ್ಯಾಣದ ಮಹತ್ ಕಾರ್ಯದಲ್ಲಿ ತೊಡಗಿರುವ ನಿನಗೆ ಸರ್ವ ಲೋಕವು ಕೃತಜ್ಞ ಆಗಿರಬೇಕು ರಾಮಚಂದ್ರ. ಅದು ನನ್ನ ಕರ್ತವ್ಯ. ಮಾತಲಿ. ಸರ್ವಾಯುಧಗಳಿಂದ ಸಂಪನ್ನವಾದ ಈ ರಥವನ್ನೇರಿ ಆ ರಾವಣನನ್ನು ಸಂಹರಿಸು. ಮಾತಲಿ, ದೇವೇಂದ್ರನ ಈ ವಿಶ್ವಾಸದ ಕೊಡುಗೆಯನ್ನು ನಿರಾಕರಿಸುವುದು ಸಭ್ಯತೆಯಲ್ಲ. ದೇವತೆಗಳ ಶುಭ ಹಾರೈಕೆಯೊಡನೆ ನಾನು ಈ ರಥವನ್ನು ಏರುತ್ತೇನೆ. ನಿನ್ನ ಸಾರಥ್ಯದಲ್ಲಿ ಯುದ್ಧವನ್ನು ಮಾಡುತ್ತೇನೆ. ಧನ್ಯೋಸ್ಮಿ ರಾಮಚಂದ್ರ, ಧನ್ಯೋಸ್ಮಿ. ಪ್ರಭು ರಾಮಚಂದ್ರ, ಏನು ಹೇಳು ವಿಭೀಷಣ? ನೀನು ಆ ದುರುಳ ರಾವಣನೆದುರು ನೆಲದಲ್ಲಿ ನಿಂತು ಯುದ್ಧ ಮಾಡಬೇಕಲ್ಲ ಎಂದು ಚಿಂತಿಸುತ್ತಿದ್ದೆ. ಆದರೆ ಆ ದೇವೇಂದ್ರನ ಕೃಪೆಯಿಂದ ಆ ಚಿಂತೆ ಪರಿಹಾರವಾಯಿತು. ಈಗ ನಿನಗೆ ಸಂತೋಷವಾಯಿತೆ? ಬರಿಯ ಸಂತೋಷವಲ್ಲ ರಾಮಚಂದ್ರ, ಮಹಾ ಸಂತೋಷವೆಂದು ಹೇಳಬಹುದು. ಏನಂದೆ ಸಖಿ? ರಾಮನಿಗೆ ದೇವರಾಜನಾದ ಇಂದ್ರನೇ ರಥ ಕಳಿಸಿಕೊಟ್ಟಿರುವನೇ? ಹೌದು ಮಹಾರಾಣಿ, ಆ ದೇವೇಂದ್ರನ ರಥ ಅಮೋಘವಾಗಿದೆಯಂತೆ. ಅದರಲ್ಲಿರುವ ರಾಮ ಮಹಾ ತೇಜಸ್ಸಿನಿಂದ ಬೆಳಗುತ್ತಿರುವನಂತೆ. ದೇವತೆಗಳ ಪ್ರೀತಿಗೆ ಪಾತ್ರರಾದವರು ರಥವನ್ನು ಪಡೆಯುತ್ತಾರೆ, ತೇಜಸ್ಸಿನಿಂದಲೂ ಬೆಳಗುತ್ತಾರೆ. ಆದರೆ ದೇವತೆಗಳ ದ್ವೇಷಕ್ಕೆ ತುತ್ತಾದವರು ದುಃಖವೇಕೆ ಮಹಾರಾಣಿ? ಸಖಿ, ದೇವತೆಗಳು, ಋಷಿ ಮುನಿಗಳು ಪತಿವ್ರತೆಯರ ಕೋಪ ಶಾಪದಿಂದ ಒಳಿತಾಗುವುದು ಸಾಧ್ಯವಿಲ್ಲವೆಂದು ಯೋಚಿಸುತ್ತಿದ್ದೇನೆ. ಮಹಾರಾಣಿ, ನಮ್ಮ ಪ್ರಭುಗಳು ಶಾಪಗ್ರಸ್ತರೆಂದು ಹೇಳುತ್ತಿರುವಿರಾ? ನಾನು ಮೊದಲೇ ಹೇಳಲಿಲ್ಲವೇ ಸಖಿ? ಒಂದಲ್ಲ ಎರಡಲ್ಲ 18 ಶಾಪಗಳು. ಅದಕ್ಕೆ ಕಾರಣವೇನು ಮಹಾರಾಣಿ? ಒಂದೊಂದಕ್ಕೂ ಒಂದೊಂದು ಕಾರಣವಿದೆ, ಒಂದೊಂದಕ್ಕೂ ಒಂದೊಂದು ಕಥೆ ಇದೆ. ನಮ್ಮ ಪ್ರಭುಗಳು ತಮ್ಮ ದುಡುಕು ವರ್ತನೆಗೆ, ಅಧರ್ಮ ಕಾರ್ಯಕ್ಕೆ
ಶಾಪಗಳನ್ನು ಪಡೆದಿದ್ದಾರೆ. ಆ ಶಾಪಗಳಿಗೆ ಪರಿಹಾರವೇ ಇಲ್ಲವೇ ಮಹಾರಾಣಿ? ಪರಿಹಾರವಿದೆಯೋ ಇಲ್ಲವೋ ಎಂಬುದು ಆ ಪರಮೇಶ್ವರನಿಗೊಬ್ಬನಿಗೆ ಗೊತ್ತು. ಪರಮ ಕರುಣಾಳುವಾದ ಆ ಪರಮೇಶ್ವರನನ್ನು ಪ್ರಾರ್ಥಿಸಬಹುದಲ್ಲವೇ? ಅಹಂಕಾರ ಮದೋನ್ಮತರಾದ ನಮ್ಮ ಪ್ರಭುಗಳಿಗೆ ಈಗ ಅದಕ್ಕೆ ವ್ಯವಧಾನವಿಲ್ಲ ಸಖಿ. ನೀವಾದರೂ ಆ ಕಾರ್ಯ ಮಾಡಿ ಮಹಾರಾಣಿ. ನನಗೂ ತುಂಬಾ ಭಯವಾಗುತ್ತಿದೆ. ಯುದ್ಧ ಆರಂಭವಾದಾಗಿನಿಂದಲೂ ನಾನು ಅದನ್ನೇ ಮಾಡುತ್ತಿದ್ದೇನೆ. ಯುದ್ಧ ಮುಗಿಯುವವರೆಗೂ ನಾನು ಅದನ್ನೇ ಮಾಡುತ್ತೇನೆ. ನೋಡಿ, ಪುರುಷೋತ್ತಮನಾದ ಶ್ರೀರಾಮನು ನಾನು ಕಳುಹಿಸಿಕೊಟ್ಟ ರಥದ ಮೇಲೆ ಕುಳಿತು ಯುದ್ಧ ಮಾಡುತ್ತಿರುವನು.
ನಾನು ನಿರೀಕ್ಷಿಸುತ್ತಿರುವ ಸಂತೋಷದ ವಾರ್ತೆಯನ್ನು ತಂದಿರುವೆಯಾ ತ್ರಿಜಟೆ? ನಿನಗೆ ಪೂರ್ಣ ಸಂತೋಷ ತರುವ ವಾರ್ತೆ ಅಲ್ಲದಿದ್ದರೂ
ಆ ಸಂತೋಷಕ್ಕೆ ಸಾಧಕವಾದ ಒಂದು ವಾರ್ತೆ ಇದೆ ಸೀತೆ. ಅಂಥ ವಾರ್ತೆ ಯಾವುದು ತ್ರಿಜಟೆ? ರಣರಂಗದಲ್ಲಿ ರಾವಣ ರಥದಲ್ಲಿ ರಾಮಚಂದ್ರ ನೆಲದ ಮೇಲೆ ನಿಂತು ಯುದ್ಧ ಮಾಡುತ್ತಿದ್ದರು. ಆಕಾಶದಲ್ಲಿ ದೇವತೆಗಳು ಆ ಮಹಾ ಸಂಗ್ರಾಮವನ್ನು ನೋಡುತ್ತಿದ್ದರು. ಹೌದು, ನನ್ನ ಸ್ವಾಮಿ ದೇವತೆಗಳಿಗೆ ಅತ್ಯಂತ ಪ್ರಿಯರಾದವರು. ಅಷ್ಟೇ ಅಲ್ಲ ಸೀತೆ, ಅವರಿಗೆ ನಿನ್ನ ಸ್ವಾಮಿಯ ಮೇಲೆ ಅಪಾರವಾದ ಭಕ್ತಿ ಅಭಿಮಾನಗಳೂ ಇರಬೇಕು. ಇಲ್ಲದಿದ್ದರೆ ದೇವೇಂದ್ರ ತನ್ನ ಸಾರಥಿ ಮಾತಲಿಯೊಂದಿಗೆ ತನ್ನ ರಥವನ್ನು ಕಳಿಸಿಕೊಡುತ್ತಿದ್ದನೆ. ಏನು? ಆ ದೇವೇಂದ್ರ ನನ್ನ ಸ್ವಾಮಿಗೆ ತನ್ನ ರಥವನ್ನು ಕಳಿಸಿಕೊಟ್ಟನೆ? ಹೌದು ಸೀತೆ. ಈಗ ರಾಮಚಂದ್ರ ಇಂದ್ರನ ರಥದಲ್ಲಿ ಕುಳಿತು ರಾವಣನೊಂದಿಗೆ ಯುದ್ಧ ಮಾಡುತ್ತಿದ್ದಾನೆ. ತ್ರಿಜಟೆ, ನೀನು ಹೇಳಿದ ಹಾಗೆ ನನ್ನ ಪೂರ್ಣ ಸಂತೋಷಕ್ಕೆ ಇನ್ನೊಂದು ಮೆಟ್ಟಿಲು ಹತ್ತಿರವಾದಂತಾಯಿತು. ಹೆಬ್ಬುಲಿಯ ಎದುರಿನಿಂದ ಹರಿಣದಂತೆ ಈ ತ್ರಿಲೋಕದೊಡೆಯನೆದುರು ತ್ರಿಲೋಕದೊಡೆಯನೆದುರು ನಿಂತಿರುವ ಹುನುಮಾನವನೀನತೆ ಈ ತ್ರಿಲೋಕದೊಡೆಯನೆದುರು ನಿಂತ ಹುಲು ಮಾನವನೀನತೆ ಗಾಢಾಂಧಕಾರವನು ಅಳಿಸುವ ಹಗಲಂತೆ ಈ ನಿನ್ನ ಕರ್ವ ಪರ್ವತವ ಮುರಿಯುವುದು ಎನ್ನ ಶರವಂತೆ ಗಾಢಾಂಧಕಾರವನು ಅಳಿಸುವ ಹಗಲಂತೆ ಈ ನಿನ್ನ ಗರ್ವ ಪರ್ವತವ ಮುರಿಯುವುದು ಎನ್ನ ಶರವಂತೆ ನಿನ್ನ ಗರ್ವ ಪರ್ವತವ ಮುರಿಯುವುದು ಎನ್ನ ಶರವಂತೆ ಕೈಲಾಸ ಶಿಖರವ ಎತ್ತಿದ ಹತ್ತು ತಲೆಯ ರಾವಣ ಇವನಂತೆ ಕೈಲಾಸ ಶಿಖರವ
ರಾಮ, ಈ ಶೂಲಾಯುಧ ವಜ್ರಾಯುಧಕ್ಕೆ ಸಮಾನವಾದ ಶಕ್ತಿಯನ್ನು ಹೊಂದಿದೆ. ಈ ಕ್ಷಣವೇ ಇದು ನಿನ್ನ ಪ್ರಾಣವನ್ನು ಅಪಹರಿಸುತ್ತದೆ. ಗೆಲವೋ ರಾವಣ, ನಿನ್ನ ಪ್ರೀತಿ ಪಾತ್ರ ಪುತ್ರ, ಅತ್ಯಂತ ಪ್ರಿಯ ಸೋದರ, ಅವರಿಗಾದ ಗತಿಯನ್ನು ನೀನು ಕಂಡ ಮೇಲೂ ಇಂತಹ ಮಾತುಗಳನ್ನಾಡುತ್ತಿರುವೆ ಅಲ್ಲ, ನನಗೆ ಆಶ್ಚರ್ಯವಾಗುತ್ತಿದೆ. ಗೆಲವೋ ರಾಮ, ನನ್ನ ಪುತ್ರ ಹಾಗೂ ಸೋದರರ ಸಾವಿನ ಸೇಡಿನ ಜ್ವಾಲೆಯನ್ನು ನಿನ್ನ ಸಂಹಾರದಿಂದ ಶಾಂತಗೊಳಿಸುತ್ತೇನೆ. ನನ್ನ ಪುತ್ರ ಮತ್ತು ಸೋದರರ ಕಡೆಗೆ ನಿನ್ನನ್ನು ಕಳಿಸುತ್ತೇನೆ.
ಎಲ್ಲವೋ ರಾಮ, ನನ್ನನ್ನು ಗಾಯಗೊಳಿಸಿದೆನೆಂದು ಸಂತೋಷ ಪಡಬೇಡ. ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನನ್ನ ಪರಾಕ್ರಮವೇನೆಂದು ತೋರಿಸುತ್ತೇನೆ. ಎಲ್ಲವೋ ರಾವಣ, ನಿನ್ನ ಪರಾಕ್ರಮ ನನಗೆ ಗೊತ್ತಿಲ್ಲವೇ? ಜನಸ್ಥಾನದಲ್ಲಿ ನನ್ನ ಪತ್ನಿಯನ್ನು ಮೋಸದಿಂದ ಅಪಹರಿಸಿದ ಮಹಾವೀರನಲ್ಲವೇ ನೀನು? ನಾನು ದೇವತೆಗಳನ್ನೇ ಗೆದ್ದೆನೆಂಬುದನ್ನು ಮರೆಯಬೇಡ ರಾಮ. ಅದೆಲ್ಲ ಮರೆತು ಹೋದ ಕಥೆ. ಚೋರನಂತೆ ಪರಸ್ತ್ರೀಯನ್ನು ಅಪಹರಿಸಿದಾಗಲೇ ನಿನ್ನ ಶೌರ್ಯ, ಪರಾಕ್ರಮ, ತೇಜಸ್ಸು, ತಪಸ್ಸು ಎಲ್ಲವೂ ನಿರರ್ಥಕವಾದವು. ಇಲ್ಲ, ನಿರರ್ಥಕವಾಗಲಿಲ್ಲ. ಅದು ಆಗುವುದೂ ಇಲ್ಲ. ಎಲೆ ರಾಮ, ನನ್ನ ವೈದೇಹಿಯನ್ನು ಅಪಹರಿಸಿ ನಿನ್ನ ಮೃತ್ಯುವನ್ನು ನೀನೇ ಮನೆಗೆ ಕರೆದಂತಾಯಿತು. ಅದು ಈಗ ನಿನ್ನ ಬೆನ್ನು ಹಿಂದೆ ನಿಂತು ಅಧರ್ಮಿಯಾದ ನಿನ್ನನ್ನು ನುಂಗಲು ಹೆಪ್ಪಾವನೆಂದೇ ಬಾಯಿ ತೆರೆದು ಕಾದಿದೆ. ಎಲ್ಲವೋ ರಾಮ, ನನ್ನನ್ನೇ ಮೂದಲಿಸಿ ನುಡಿಯುತ್ತಿರುವ ನಿನ್ನನ್ನು, ನಿನ್ನ ದುರಭಿಮಾನ, ದುರಹಂಕಾರ, ಪರಸ್ತ್ರೀ ವ್ಯಾಮೋಹ ಇದೆಲ್ಲವೂ ಮಹಾಹೀನ ಕಾರ್ಯಗಳು. ಅದರ ದುಷ್ಫಲಗಳು ನಿನಗೆ ದೊರೆಯಲೇಬೇಕು. ಅದನ್ನು ನಾನು ದೊರಕಿಸಿಕೊಡುತ್ತೇನೆ ರಾವಣ. ನೀನು ಯಕ್ಕಶ್ಚಿತ್ ಮಾನವ. ನೀನು ನನಗೇನು ಮಾಡಬಲ್ಲೆ? ನಾನು ಏನು ಮಾಡಬಲ್ಲೆನೆಂದು ನಿನಗೆ ಮೊದಲೇ ಅರ್ಥವಾಗಿರಬೇಕಾಗಿತ್ತು. ಆದರೆ ಅಧರ್ಮಿಯಾದವನಿಗೆ ವಿವೇಕವೆಲ್ಲಿರುತ್ತದೆ? ನರವಾನರನೆಂದು ತುಚ್ಛವಾಗಿ ಕಾಣುವ ನೀಚ ಈ ನರವಾನರನೇ ನಿನ್ನ ಸೋದರನನ್ನು, ಪುತ್ರನನ್ನು ಧ್ವಂಸ ಮಾಡಿದರೆಂಬುದು ನಿನಗೆ ಮರ್ತು ಹೋಯಿತೆ? ಇಲ್ಲ, ಮರೆತಿಲ್ಲ. ಆ ಸಾವುಗಳಿಗೆ ನಿನ್ನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಬೇಕೆಂಬುದು ಚೆನ್ನಾಗಿ ನೆನಪಿದೆ ರಾಮ. ಪ್ರತೀಕಾರ? ಎಂತಹ ಭ್ರಮೆ! ಅಯ್ಯೋ ಮೂಢ! ಇಷ್ಟು ದಿನ ಅರಮನೆಯಲ್ಲಿ ಅಡಗಿ ಕುಳಿತು ನಿನ್ನ ಪ್ರಾಣ ಉಳಿಸಿಕೊಂಡೆ. ಇಲ್ಲವಾದರೆ ಈ ಯುದ್ಧ ಎಂದೋ ಮುಗಿದು ಹೋಗುತ್ತಿತ್ತು. ಇನ್ನು ನಾನು ತಡ ಮಾಡುವುದಿಲ್ಲ. ನಿನ್ನನ್ನು ಬೇಗನೆ ಸಂಹರಿಸುತ್ತೇನೆ. ಈ ರಣರಂಗದಲ್ಲಿ ನಿನ್ನ ದುಷ್ಟ ದೇಹವನ್ನು ನಾಯಿ ನರಿಗಳು ಎಳೆಯುವಂತೆ ಮಾಡುತ್ತೇನೆ.